ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಒಂದಿಷ್ಟು ಸಮಸ್ಯೆಗಳು ಅಂತ ಅಂದರೆ ಫಾರ್ ಅನ್ನೋನ್ ರೀಸನ್ಸ್ ವೆಯ್ಟ್ ಗೇನ್ ಆಗುವಂಥದ್ದು, ಬಾಡಿಲಿ ಏಕ್ಸ್ ಆ್ಯಂಡ್ ಪೇನ್ಸ್ ಇರುವಂಥದ್ದು, ಲೋ ಎನರ್ಜಿ ಲೆವೆಲ್ಸ್, ಸ್ಕಿನ್ ಹಾಗೂ ಹೇರ್ ಹೆಲ್ತಲ್ಲಿ ಬಹಳಷ್ಟು ಒಂದು ಬದಲಾವಣೆಗಳು ಆಗುವಂಥದ್ದು, ಹಾಗೆ ಪೀರಿಯಡ್ಸ್ನ ಸಮಸ್ಯೆ. ಇದೆಲ್ಲದರ ಸಮಸ್ಯೆ ಹಿಂದೆ ಇರುವಂತಹ ಮುಖ್ಯ ಕಾರಣ ಏನು, ಯಾಕೆ ನಮ್ಮ ದೇಹದಲ್ಲಿ ಈ ರೀತಿ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದ ಮುಖಾಂತರ ನೋಡೋಣ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ನೀತಾ, ನ್ಯಾಚುರೋಪತಿ ಫಿಸಿಷಿಯನ್, ನ್ಯೂಟ್ರಿಷನಿಸ್ಟ್ ಹಾಗೂ ಹೆಲ್ತ್ ಕೋಚ್. ಮಹಿಳೆಯರ ಆರೋಗ್ಯದಲ್ಲಿ ಉಂಟಾಗುವಂತಹ ಎಲ್ಲ ಒಂದು ಏರುಪೇರು, ಇದರ ಹಿಂದಿರುವಂತಹ ಒಂದು ಮುಖ್ಯ ಕಾರಣ ಅಂತ ಅಂದರೆ ಹಾರ್ಮೋನ್ಸ್ಗಳು. ಸೊ ಈ ಹಾರ್ಮೋನ್ಸ್ಗಳು ಅಂದರೆ ಏನು ಅಂತ ನೋಡೋಣ. ಈ ಹಾರ್ಮೋನ್ಸ್ಗಳು ನಮ್ಮ ದೇಹದ ವಿವಿಧ ಗ್ರಂಥಿಗಳಿಂದ ರಿಲೀಸ್ ಆಗುವಂತಹ ಒಂದಿಷ್ಟು ಕೆಮಿಕಲ್ ಮೆಸೆಂಜರ್ಸ್ಗಳಾಗಿರುತ್ತೆ. ಸೊ ಈ ಹಾರ್ಮೋನ್ಸ್ಗಳ ವ್ಯವಸ್ಥೆ ನಮ್ಮ ದೇಹದಲ್ಲಿ ಒಂದು ಆರ್ಕೆಸ್ಟ್ರಾ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಈ ಆರ್ಕೆಸ್ಟ್ರಾವನ್ನು ಕಂಟ್ರೋಲ್ ಮಾಡುವಂತಹ ಒಂದು ಕೊರಿಯೋಗ್ರಫರ್ ಮೆದುಳಾಗಿರುತ್ತೆ. ಯಾವಾಗ ಈ ಮೆದುಳು ಮತ್ತು ಈ ಹಾರ್ಮೋನ್ಸ್ಗಳ ವ್ಯವಸ್ಥೆಯ ನಡುವೆ ಒಂದು ಒಳ್ಳೆಯ ರೀತಿಯ ಹಾರ್ಮೋನಿ ಇರುತ್ತೆ, ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಅಂದರೆ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ, ಹೇರ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ, ಹಾಗೆ ನಮ್ಮ ಬೋನ್ಸ್ಗಳು ಒಳ್ಳೆಯ ಒಂದು ಸ್ಟ್ರೆಂತ್ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ವೆಯ್ಟ್ ಗೇನ್ನ ಸಮಸ್ಯೆ ಇರೋದಿಲ್ಲ. ಹಾಗೆ ನಮ್ಮ ಎನರ್ಜಿ ಲೆವೆಲ್ ಇರ್ಬೋದು, ಮೂಡ್ ಇರ್ಬೋದು, ಎಲ್ಲವೂ ಕೂಡ ಒಂದು ಬ್ಯಾಲೆನ್ಸಲ್ಲಿ ಇರಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ಈ ಹಾರ್ಮೋನ್ಸ್ಗಳ ವ್ಯವಸ್ಥೆಯಲ್ಲಿ ಏನೇ ಒಂದಿಷ್ಟು ಬದಲಾವಣೆ ಉಂಟಾಗಿ ಇವುಗಳ ಒಂದು ಹಾರ್ಮೋನಿಯಲ್ಲಿ ಏರುಪೇರಾದಾಗ ನಮ್ಮ ದೇಹದ ಎಲ್ಲ ಒಂದು ವ್ಯವಸ್ಥೆ ಒಂದು ಅಸಮತೋಲನ ಉಂಟಾಗುತ್ತೆ. ಒಂದಿಷ್ಟು ಅನಾರೋಗ್ಯಗಳು ಒಂದರ ಹಿಂದೆ ಒಂದು ನಮ್ಮನ್ನು ಆವರಿಸಿಕೊಳ್ಳಿಕ್ಕೆ ಪ್ರಾರಂಭ. ಈ ಹಾರ್ಮೋನ್ಸ್ಗಳಲ್ಲಿ ಏರಿಳಿತ ಉಂಟಾದಾಗ ಯಾವೆಲ್ಲ ಲಕ್ಷಣಗಳು ಸಾಮಾನ್ಯವಾಗಿ ಕಂಡುಬರುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಫ್ಯಾಟಿಗ್ ಅಂತ ಅಂದರೆ ಒಂದು ಲೋ ಎನರ್ಜಿ ಫೀಲ್ ಆಗುವಂಥದ್ದು. ನೀವು ರಾತ್ರಿ ಸಂಪೂರ್ಣವಾಗಿ ಮಲಗಿದ್ರೂ ಕೂಡ ಬೆಳಗ್ಗೆ ಏಳುವಾಗ ಏನೇ ಒಂದು ಕೆಲಸ ಮಾಡಲಿಕ್ಕೆ ಒಂದು ಎನರ್ಜಿ ಇಲ್ಲ, ಒಂದು ಉಲ್ಲಾಸವೇ ಇಲ್ಲದೆ ಇರುವಂತೆ ಫೀಲ್ ಆಗುವಂಥದ್ದು. ಹಾಗೆ ಎರಡನೇದಾಗಿ ವೆಯ್ಟ್ ಗೇನ್, ಎಸ್ಪೆಷಲಿ ಒಂದು ಅಬ್ಡಮನ್ ಏರಿಯಾದಲ್ಲಿ ಹೆಚ್ಚು ವೆಯ್ಟ್ ಗೇನ್ ಆಗುವಂಥದ್ದು. ನಮ್ಮ ಆರ್ಮ್ಸ್ ಹಾಗೂ ಲೆಗ್ಸಲ್ಲಿ ಒಂಥರ ಮಸಲ್ ಮಾಸ್ ಕಡಿಮೆ ಇದ್ದು ಒಂದು ಮಧ್ಯಭಾಗದಲ್ಲಿ ಹೊಟ್ಟೆಯ ಭಾಗದಲ್ಲಿ ಹೆಚ್ಚಿನ ಒಂದು ವೆಯ್ಟ್ ಗೇನ್ ಕಂಡುಬರುವಂಥದ್ದು. ಹಾಗೆ ಮೂರನೇದಾಗಿ ಇರ್ರೆಗ್ಯುಲರ್ ಪೀರಿಯಡ್ಸ್, ಒಂದು ಪೀರಿಯಡ್ಸ್ ಸರಿಯಾದ ಸಮಯದಲ್ಲಿ ಆಗದೇ ಇರುವಂಥದ್ದು, ಹಾಗೆ ತುಂಬ ಪೇನ್ಫುಲ್ ಮೆನ್ಸ್ಟ್ರುಯೇಷನ್ ಇರುವಂಥದ್ದು, ಹಾಗೆ ತುಂಬ ಸ್ಕ್ಯಾಂಟಿ ಬ್ಲೀಡಿಂಗ್, ಲೆಸ್ ಬ್ಲೀಡಿಂಗ್ ಕಂಡುಬರುವಂಥದ್ದು. ಹಾಗೆ ನಾಲ್ಕನೇದಾಗಿ ನಿಮ್ಮ ಸ್ಕಿನ್ ಹಾಗೂ ಹೇರ್ ಹೆಲ್ತಲ್ಲಿ ಬಹಳಷ್ಟು ಬದಲಾವಣೆಗಳಾಗುವಂಥದ್ದು. ಒಂದು ಸ್ಕಿನ್ನಲ್ಲಿ ಆ್ಯಕ್ನೆಯ ಸಮಸ್ಯೆ ಇರ್ಬೋದು, ತುಂಬ ಆಯಿಲಿ ಸ್ಕಿನ್ ಆಗುವಂಥದ್ದು, ಕೆಲವೊಮ್ಮೆ ಫೇಶಿಯಲ್ ಹೇರ್ಸ್ ಬರುವಂಥ ಸಮಸ್ಯೆಗಳು, ಹಾಗೆ ಹೇರ್ ಫಾಲ್ ಇಶ್ಯೂಸ್ ತುಂಬ ಕಾಣುವಂಥದ್ದು, ಇದೆಲ್ಲವೂ ಸಾಮಾನ್ಯವಾಗಿ ಕಂಡುಬರುತ್ತೆ. ಇದರ ಜೊತೆಗೆ ಮೂಡ್ ಸ್ವಿಂಗ್ಸ್ ಆಗುವಂಥದ್ದು, ತುಂಬ ಎಮೋಷ್ನಲಿ ಓವರ್ ಬರ್ಡನ್ ಅಂತ ಅನಿಸುವಂಥದ್ದು, ಹಾಗೆ ಫಾರ್ ಅನ್ನೋನ್ ರೀಸನ್ಸ್ ಕೆಲವೊಮ್ಮೆ ಅಳು ಬರುವಂಥದ್ದು, ಹಾಗೆ ತುಂಬ ಸ್ಟ್ರೆಸ್ ಆ್ಯಂಡ್ ಆ್ಯಂಗ್ಸೈಟಿ ಇಶ್ಯೂ ಇದೆಲ್ಲವೂ ಕಾಡ್ತಾ ಇರುತ್ತೆ. ಜೊತೆಗೆ ಡಿಸ್ಟರ್ಬ್ ಸ್ಲೀಪ್ ಕೂಡ ತುಂಬ ಸಾಮಾನ್ಯವಾಗಿ ಕಂಡುಬರುತ್ತೆ. ಇಂಬ್ಯಾಲೆನ್ಸ್ ಯಾಕೆ ಆಗತ್ತೆ, ಇದರ ಹಿಂದೆ ಇರುವಂತಹ ರೂಟ್ ಕಾಸ್ ಏನು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕ್ರೋನಿಕ್ ಸ್ಟ್ರೆಸ್. ಯಾವಾಗ ನಾವು ವಿಪರೀತ ಒಂದು ಸ್ಟ್ರೆಸ್ ಲೆವೆಲ್ಗೆ ಒಳಗಾಗ್ತೀವಿ ಆಗ ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಹಾರ್ಮೋನ್ನ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದಾಗಿ ಈಸ್ಟ್ರೋಜನ್ ಇರ್ಬೋದು, ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಇರ್ಬೋದು, ಹಾಗೆ ಥೈರಾಯ್ಡ್ ಹಾರ್ಮೋನ್ಸ್ ಇವುಗಳ ಪ್ರಮಾಣದಲ್ಲಿ ಬಹಳಷ್ಟು ಏರಿಳಿತ ಉಂಟಾಗುತ್ತೆ. ಹಾಗೆ ಎರಡನೇದಾಗಿ ಒಂದು ಪುವರ್ ಡಯೆಟ್, ತುಂಬ ಒಂದು ಪ್ರೊಸೆಸ್ಡ್ ಫುಡ್ ಇರ್ಬೋದು, ಪ್ಯಾಕ್ಡ್ ಐಟಮ್ಸ್ ಇರ್ಬೋದು, ಇದನ್ನು ನಾವು ಯಾವಾಗ ಬಳಸ್ತೀವಿ ಆಗ ನಮ್ಮ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಕೂಡ ಒಂದು ಹಾರ್ಮೋನ್ಸ್ಗಳ ಏರಿಳಿತ ಉಂಟಾಗಲಿಕ್ಕೆ ಮುಖ್ಯ ಕಾರಣವಾಗುತ್ತೆ. ಹಾಗೆಯೇ ಮೂರನೇದಾಗಿ ಒಂದು ಟಾಕ್ಸಿನ್ಸ್, ನಾವು ಬಳಸುವಂತಹ ಕಾಸ್ಮೆಟಿಕ್ಸ್ ಇರ್ಬೋದು, ಡಿಟರ್ಜೆಂಟ್ಸ್ ಇರ್ಬೋದು, ಪ್ಲಾಸ್ಟಿಕ್ ಐಟಮ್ಸ್ ಇರ್ಬೋದು, ಇದರ ಎಲ್ಲದರಲ್ಲೂ ಕೂಡ ಒಂದಿಷ್ಟು ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಇರುತ್ತೆ. ಇದು ನಮ್ಮ ದೇಹವನ್ನು ಸೇರಿದಾಗ ನಮ್ಮ ದೇಹದಲ್ಲಿ ಬಹಳಷ್ಟು ಬದಲಾವಣೆಗಳು, ಅನ್ವಾಂಟೆಡ್ ಸಿಂಪ್ಟಮ್ಸ್ಗಳು ಉಂಟಾಗಲಿಕ್ಕೆ ಪ್ರಾರಂಭವಾಗುತ್ತೆ. ಹಾಗೆ ನಾಲ್ಕನೇದಾಗಿ ಡಿಸ್ಟರ್ಬ್ ಸ್ಲೀಪ್. ಯಾವಾಗ ನಮ್ಮ ಒಂದು ನಿದ್ರೆಯ ಒಂದು ಕ್ವಾಲಿಟಿ ಆಫ್ ಸ್ಲೀಪ್ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಸಿಕ್ಕದೇ ಇದ್ದ ಪಕ್ಷದಲ್ಲಿ ಕೂಡ ಸಂಪೂರ್ಣವಾಗಿ ನಮ್ಮ ಒಂದು ಮೆಟಬಾಲಿಸಮಲ್ಲಿ ಬಹಳಷ್ಟು ಬದಲಾವಣೆಗಳು ಆಗುತ್ತೆ, ತುಂಬ ಸೈಕಲಾಜಿಕಲ್ ಡಿಸ್ಟರ್ಬೆನ್ಸಸ್ ಉಂಟಾಗ್ತಾ ಹೋಗುತ್ತೆ. ಜೊತೆಗೆ ಹಾರ್ಮೋನ್ಸ್ಗಳಲ್ಲಿ ಕೂಡ ಬಹಳಷ್ಟು ಬದಲಾವಣೆಗಳು ಉಂಟಾಗಲಿಕ್ಕೆ ಸಾಧ್ಯ. ಈ ಹಾರ್ಮೋನ್ಸ್ಗಳ ಅಸಮತೋಲನದಿಂದ ನಮ್ಮ ದೇಹದಲ್ಲಿ ಉಂಟಾಗುವಂಥ ಎಲ್ಲ ಅಡ್ಡ ಪರಿಣಾಮಗಳಿಂದ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಯಾವುದೇ ರೀತಿಯ ಒಂದು ಔಷಧಿಯ ಹಂಗಿಲ್ಲದೆ ನ್ಯಾಚುರಲ್ ಆಗಿ ಡಯೆಟ್ ಹಾಗೂ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ನ ಮೂಲಕ ಸಂಪೂರ್ಣವಾಗಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಮೊದಲನೇದಾಗಿ ನಮ್ಮ ಡಯೆಟಲ್ಲಿ ನಾವು ಹೆಚ್ಚಿನ ಗಮನವನ್ನು ನೀಡಬೇಕಾಗತ್ತೆ. ಅಂದರೆ ಈ ಹಾರ್ಮೋನ್ಸ್ಗಳನ್ನು ಪೋಷಣೆ ಮಾಡುವಂತಹ ಆಹಾರಗಳತ್ತ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ.
ಅಂದರೆ ನಮ್ಮ ಆಹಾರದಲ್ಲಿ ಹೆಚ್ಚಿನ ಒಂದು ಆ್ಯಂಟಿ ಆಕ್ಸಿಡೆಂಟ್ಸ್ ಯುಕ್ತ ಇರುವ ಆಹಾರವನ್ನು ಬಳಸುವಂಥದ್ದು, ಹಣ್ಣು, ತರಕಾರಿಗಳ ಸೇವನೆ, ಸೊಪ್ಪನ್ನು ಹೆಚ್ಚಾಗಿ ಬಳಸುವಂಥದ್ದು, ಹಾಗೆ ಹರ್ಬ್ಸ್ ಆ್ಯಂಡ್ ಸ್ಪೈಸಸನ್ನು ಬಳಸುವಂಥದ್ದು. ಈ ರೀತಿಯಾಗಿ ಆಹಾರದಲ್ಲಿ ಬದಲಾವಣೆಯನ್ನು ತಂದುಕೊಂಡಾಗ ದೇಹದಲ್ಲಿ ಡಾಮಿನೆಂಟ್ ಆಗಿರುವಂತಹ ಹಾರ್ಮೋನ್ಗಳನ್ನು ಸಮರ್ಪಕವಾಗಿ ದೇಹದಿಂದ ಹೊರಹಾಕಲಿಕ್ಕೆ ಅದು ಸಾಧ್ಯವಾಗುತ್ತೆ. ಸೊ ಎರಡನೆಯದಾಗಿ ಒಂದು ಕ್ವಾಲಿಟಿ ಆಫ್ ಸ್ಲೀಪ್. ಸೊ ಒಂದು ಒಳ್ಳೆಯ ನಿದ್ರೆಯನ್ನು, ಒಂದು ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಗೇಮ್ ಚೇಂಜರ್ ಅಂದರೂ ಕೂಡ ತಪ್ಪಾಗಲಾರದು. ಯಾವಾಗ ನಾವು ಒಂದು 6ರಿಂದ 7 ಗಂಟೆ ಒಂದು ನಿದ್ರೆಯನ್ನು ಮಾಡ್ತೀವಿ, ಒಂದು ಅನ್ಇಂಟರಪ್ಟೆಡ್ ಸ್ಲೀಪ್ ಇರುತ್ತೆ, ಆಗ ನಮ್ಮ ದೇಹದಲ್ಲಿ ರಿಪೇರ್ ಮೆಕ್ಯಾನಿಸಮ್ ಇದು ಉತ್ತೇಜನವಾಗಿ ಸಂಪೂರ್ಣವಾಗಿ ಹಾರ್ಮೋನ್ಸ್ಗಳು ಸಮತೋಲನಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತೆ. ಮೂರನೆಯದಾಗಿ ಒಂದು ಚಲನೆ, ಮೂಮೆಂಟ್ ಅನ್ನುವಂಥದ್ದು ತುಂಬ ಮುಖ್ಯವಾಗುತ್ತೆ. ಮೂಮೆಂಟ್ ಆ್ಯಂಡ್ ಎಕ್ಸಸೈಸ್, ಇದಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗತ್ತೆ. ತುಂಬ ಒಂದು ಹೆವಿ ಎಕ್ಸಸೈಸನ್ನು ಮಾಡುವಂಥದ್ದಲ್ಲ, ಒಂದು ನಿಯಮಿತವಾದಂತಹ ಚಲನೆಯನ್ನು ಇಟ್ಕೊಳ್ಳುವಂಥದ್ದು, ಪ್ರತಿನಿತ್ಯ ವಾಕಿಂಗ್ ಮಾಡುವಂಥದ್ದು, ಹಾಗೆ ಒಂದಿಷ್ಟು ಸ್ಟೆಪ್ಸ್ಗಳನ್ನು ಕ್ಲೈಮ್ ಮಾಡುವಂಥದ್ದು, ಹಾಗೆ ಒಂದು ಸೌಮ್ಯವಾಗಿರುವಂತಹ ಯೋಗಾಸನದ ಅಭ್ಯಾಸ, ಇವುಗಳನ್ನು ಪ್ರತಿನಿತ್ಯ ಮಾಡಿದಾಗ ನಮ್ಮ ದೇಹದಲ್ಲಿ ಈ ಹಾರ್ಮೋನ್ಸ್ಗಳ ಒಂದು ಬದಲಾವಣೆಯಲ್ಲಿ ಬಹಳಷ್ಟು ಸಮತೋಲನ ಬರಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿಯಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಇದಕ್ಕೆ ಕೂಡ ನಾವು ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಬೇಕಾಗತ್ತೆ. ಯಾವಾಗ ದೇಹದಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ, ಈಗೇನು ಕಾರ್ಟಿಸಾಲ್ ಹಾರ್ಮೋನ್ನ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ, ಇದನ್ನು ನಾವು ಕಂಟ್ರೋಲ್ಗೆ ತರಬೇಕು ಅಂತ ಅಂದರೆ ಪ್ರತಿನಿತ್ಯ 5 ನಿಮಿಷಗಳ ಕಾಲ ಒಂದು ಓಮ್ ಚಾಂಟಿಂಗ್ ಅಥವಾ ಯಾವುದೇ ರೀತಿಯ ಒಂದು ಮೆಡಿಟೇಷನನ್ನು ಮಾಡಬಹುದು. ಹಾಗೆ ಒಂದು ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ನ ಒಂದು ಅಭ್ಯಾಸ ಮಾಡುವಂಥದ್ದು, ಶವಾಸನವನ್ನು ಮಾಡುವಂಥದ್ದು, ಹಾಗೆ ನೇಚರ್ ವಾಕ್ ಮಾಡುವುದು, ಹಾಗೆ ಪ್ರಾಣಾಯಾಮದ ಅಭ್ಯಾಸ, ಇವುಗಳನ್ನು ನಾವು ಪ್ರತಿನಿತ್ಯ ಇನ್ಕಾರ್ಪೊರೇಟ್ ಮಾಡಿಕೊಂಡಾಗ ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದಲ್ಲಿ ಬಹಳಷ್ಟು ಸಮತೋಲನವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ.